ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರಿನ ಪಬ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ಸಂಭ್ರಮಾಚರಣೆ ಹೆಚ್ಚಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಪಬ್ಗಳಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹಲವಾರು ಕಡೆ ಆಫರ್ಗಳನ್ನ ಕೂಡ ನೀಡಲಾಗಿತ್ತು. ಅಂದ್ರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳಿರ್ಬೋದು, ರೆಸ್ಟೋರೆಂಟ್ಗಳು ಎಲ್ಲ ಕಡೆ ಅಲ್ಲಿನ ಮಾಲೀಕರೇ ಸಾಕಷ್ಟು ಆಫರ್ಗಳನ್ನು ಕೊಟ್ಟಿದ್ರು. ಅಂದರೆ ಆರ್ಸಿಬಿ ಮೇಲಿನ ಒಂದು ಅಭಿಮಾನ ಏನಿದೆ, ಈ ಕಾರಣದಿಂದಾಗಿ ಅಲ್ಲಿ ಕೆಲವೊಂದು ಕಡೆ ಸ್ಟಾರ್ಟರ್ಸ್ ಫ್ರೀ ಕೊಡುವಂಥದ್ದು, ಕೆಲವು ಕಡೆ ಊಟ ಫ್ರೀ ಕೊಡುವಂಥದ್ದು, ಕೆಲವು ಕಡೆ ಡ್ರಿಂಕ್ಸ್ ಫ್ರೀ ಕೊಡುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಆಫರ್ಗಳನ್ನು ಕೂಡ ರೆಸ್ಟೋರೆಂಟ್ಗಳಲ್ಲಿ ನೀಡಲಾಗಿತ್ತು. ಅದರಿಂದಾಗಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ತುಂಬ ಖುಷಿ ಇದೆ. ಅದಕ್ಕೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಇದೆ ಆಗಬೇಕು. ಸೊ ಫೈನಲ್ಸ್ ಹಿಂಗೆ ಗೆಲ್ತಾರೆ. ಫಿಲ್ ಸಾಲ್ಟ್ ಇದೆ ಇಷ್ಟ ಆಯಿತು. ಸುಯಶ್ ಶರ್ಮಾ ಚೆನ್ನಾಗಿ ಆಡಿದ್ರು. ಬಾಲಿಂಗ್ ಇವತ್ತು ಎಲ್ಲರೂ ಚೆನ್ನಾಗಿ ಆಡಿದ್ರು ಇವತ್ತು. ಹೌದೌದು, ಇವತ್ತು ಬಾಲಿಂಗ್ ಸೂಪರ್ ಆಗಿತ್ತು. Too good. I've been an RCB fan since so long. 2016. I literally have pictures of myself with, when I was young, playing in an RCB jersey. So it is crazy to think that, we are just one step away from the final. And this is one of my best growths. Do you have something to say? Nothing, sir. We have finally won the finals. And we wish final abhi nahi semi-finals. For we wish इस बार तो जीते RCB finals and we deserve for RCB this time. Ee sala cup namde. Actually, this is a very good match today. RCB played really well. Actually, to be honest, he didn't see the match. Actually today I want really RCB to win this time. Ee sala cup namde guys. ಸರ್ ತುಂಬ ಖುಷಿ ಆಗ್ತಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ನ ಫುಲ್ ಮ್ಯಾಚ್ ನೋಡಕ್ ಬಿಟ್ಟಿದ್ದು. ಸೊ ವಿ ಗೋನಾ ಗೆಟ್ ದ ಕಪ್ ದಿಸ್ ಟೈಮ್. ನಾವು ಈ ಸಲ ಕಪ್ ನಮ್ದೇ. ತುಂಬಾ ಖುಷಿಯಾಗಿದೆ. RCB ಫೈನಲ್ಸ್ ಬಂದಿದ್ದಾರೆ. ತುಂಬಾ ಖುಷಿ ನಮಗೆ. 18 ಎಲ್ಲ 18, RCB 18, ವಿರಾಟ್ 18. ಈ ಸರಿ ನಮ್ಮ ಫೈನಲ್ಸ್ ಇರೋದು ಮಂಗಳವಾರ, ಜೂನ್ 3, ಹನುಮಾನ್ ದಿನ. ನಮ್ಗೆ ಹನುಮಾನ್ ಪವರ್ ಬರುತ್ತೆ. ಈ ಸರಿ ನಮ್ದೇ ಕಪ್ಪು ಸರ್. ಈ ಸತಿ ಕಪ್ ನಮ್ದೇ ಸರ್. ಬೇರೆ ಯಾರು ಏನು ತಡೆಯಕ್ಕಾಗಲ್ಲ. ನಮ್ದೇ ಕಪ್ಪು. ತುಂಬಾ ಖುಷಿ ಆಗಿದೆ. RCB ಫೈನಲ್ಸ್ ಬಂದಿರೋದು ನಮ್ದೇ ಕಪ್ಪು. ಇವತ್ತು ಯಾರು ತಡೆಯಕ್ಕಾಗಲ್ಲ. ಇವತ್ತು ನಮ್ದೇ ನಮ್ ಕಪ್ ನಮ್ದೇನೆ. ವೇಟಿಂಗ್ ಫಾರ್ ಜೂನ್ 3 ಅಷ್ಟೇನೆ. ವಂಡರ್ಫುಲ್. 18 ವರ್ಷ ಆದ್ಮೇಲೆ ಬಂದಿದ್ದೀವಿ ನಾವು. ಈ ಸಲ ಬಂದೇ ಬರುತ್ತೆ ನಮಗೆ. ಈ ಸಲ ಬರ್ದ್ಬಿಟ್ಟೈತೆ ನಮ್ಮ ಹೆಸರಲ್ಲಿ ಕಪ್ಪು. ಅದಂತೂ ಬರ್ಕೊಡ್ತೀನಿ. ಒಂದ್ ಹೇಳ್ತೀನಿ ಕೇಳಿ, ಏನು ಕಪ್ಪೇ ಇಲ್ದಾರ ಟೈಮಲ್ಲಿ RCB ಫ್ಯಾನ್ಸ್ ನ ನೋಡಿ 9 ಟೀಮು ಎದುರ್ಕೊತಿದ್ರು. ಒಂದ್ ಕಪ್ ಬಂದ್ಬಿಡ್ಲಿ, ಆಮೇಲೆ ತೋರಿಸ್ತೀವಿ. ಕಪ್ ನಮ್ದೇನೆ ಕನ್ಫರ್ಮ್, ಮಾತಾಡಂಗೆ ಇಲ್ಲ. ಕೊಹ್ಲಿನೇ ಕಪ್ ಎತ್ತದ ಸರ್ ಈ ಸಲ. 200% ವಿರಾಟ್ ಕೊಹ್ಲಿನೇ. ಬ್ಯಾಂಗ್ಳೂರಲ್ಲಿ ಟ್ಯೂಸ್ಡೇ ಕಪ್ಪು ನಮ್ದೇನೆ. ಟೀಮ್ ಸೆಲೆಕ್ಟ್ ಮಾಡಿದಾಗ ಎಲ್ಲರೂ ಟೀಮು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತೆಲ್ಲರಿಗೂ ಮುಟ್ಟು ನೋಡ್ಕೊಳಂಗೆ ಕೊಡ್ತಾ ಇದೀವಿ. ಬಾಸ್ ಹತ್ರ ಒಂದೇ ಒಂದು ಕಪ್ ಇಲ್ಲ. ಈ ಸತಿ ಅದು ಹೊಡಿತಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಪಟ್ವಿ. ಈ ಸಲ ನಮ್ದೇ ಕಪ್ಪು. ಸೂಪರ್ ಆಗಿದೆ. ಜೋಶು ತುಂಬಾ ಹೈ ಆಗಿದೆ. ಖುಷಿ ಆಯ್ತು ಸರ್. ಏನು ಹೇಳಕ್ಕೆ ಇಲ್ಲ. RCB ಬರೀ ಕಪ್ ನಮ್ದೇ ಅಷ್ಟೇ ಈ ಸಲ. ಇನ್ನೇನು ಮಾತಾಡಕ್ಕಿಲ್ಲ. ವೆರಿ ಹೈ. ಇಟ್ ವಾಸ್ ವೆರಿ ಆಸಮ್ ಟು ಸಿ. ಲಾಸ್ಟ್ ಮ್ಯಾಚ್ 228 ಹೈಯೆಸ್ಟ್ ಸ್ಕೋರ್ ಚೇಸ್ ಮಾಡಿದ್ದೀವಿ. ಬೌಲಿಂಗ್ ಈ ಸಲ 101 ಆಲ್ಔಟ್ ಮಾಡಿದ್ದೀವಿ. ಬ್ಯಾಟಿಂಗ್ ಬೌಲಿಂಗ್ ಎರಡೂ ತುಂಬ ಚೆನ್ನಾಗಿದೆ. ನಮ್ಗನ್ಸುತ್ತೆ ಈ ಸಲ ಕಪ್. ಬೌಲಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ತರ ವರ್ಷ 18 ವರ್ಷ ನಾವು ನೋಡೇ ಇಲ್ಲ. ಅಷ್ಟು ಚೆನ್ನಾಗಿದೆ ಮ್ಯಾಚ್. ನೋಡಕ್ಕೆ ಒಂದು ಖುಷಿ ನಮಗೆ. ಸೂಪರ್ ಮ್ಯಾಚ್. ವಿರಾಟ್ ಕೊಹ್ಲಿಗೋಸ್ಕರ ಗೆಲ್ಲೇಬೇಕು. 100% ಗೆಲ್ತೀವಿ. ಫೈನಲ್ ಇವತ್ತು ಆಗೋದು. ಈ ಸಲ ಕಪ್ಪು ನಮ್ದೇ. 18 ವರ್ಷದಿಂದ ಫೈನಲ್ಗೆ ಬಂದಿದ್ದಾರೆ ಮತ್ತು ಫಸ್ಟ್ ಪೊಸಿಷನ್ ಹೊಡಿದ್ದಾರೆ. ಆಮೇಲೆ ಮತ್ತೊಂದು ಮಾತು ಹೇಳೋದಂದ್ರೆ, 3 ತಿಂಗಳ ಮೇಲೆ ನಮ್ದು ಗರ್ಲ್ಸ್ನು RCB ಕಪ್ನು IPL ವುಮೆನ್ಸ್ ಗೆದ್ದಿದ್ದಾರೆ. ಈ ಸಲ ಜೆಂಟ್ಸ್ನು ಗೆದ್ದಿದ್ದಾರೆ 100%. ನಮ್ಮ ಸಪೋರ್ಟ್ ಎಲ್ಲ RCB. ಮೇಡಮ್ ಹೆಂಗ ಅನ್ಸುತ್ತೆ ಇವತ್ತು ಮ್ಯಾಚ್? ಯಾರು ನಿಮ್ಮ ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಇವಾಗ 9 ವರ್ಷಗಳ ನಂತರ ಏನು IPL ಅಲ್ಲಿ ಬೆಂಗಳೂರು ಏನೇ ಮತ್ತೆ ಫೈನಲ್ ಹೋಗಿದೆ. ಇದು 18 ಅಂದ್ರೆ 9 ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಈ ಸಲ ಕಪ್ ಗೆದ್ದು ಅವ್ರ ಕೈಯಲ್ಲಿ ಹಿಡಿತಾರೆ. ಅದೇ ರೀತಿಯಾಗಿ ಇವತ್ತು ಏನೋ ಒಂದು ಸಂಭ್ರಮಾಚರಣೆ ನಾವು ನೋಡ್ತಿದ್ದೇವೆ, ನಾವು ಆಚರಿಸ್ತಿದ್ದೇವೆ. ಏನೋ ಒಂದು ಖುಷಿ ಇದೆ, ಏನೋ ಒಂದು
ಹೇಳೋಕ್ಕೆ ಪದಗಳೇ ಸಿಗ್ತಿಲ್ಲ. ಈ ಸಲ ಕಪ್ ನಮ್ಮದೇ, ಅದ್ರ ಜೊತೆಗೆ ಈ ಸಲ ನಾವು ಗೆಲ್ತೀವಿ. ಮತ್ತೆ ನಾವು ಇನ್ನೂ ಬಹಳಷ್ಟು ಕುತೂಹಲ ಇದೆ. ಫೈನಲ್ದಲ್ಲಿ ತುಂಬ ಸೆಲೆಬ್ರೇಷನ್ ಮಾಡೋದಿದೆ.